2026 ಮಾರ್ಚ್ 8ನೇ ತಾರೀಕು ಮಹಿಳಾ ದಿನಾಚರಣೆ. ಮಹಿಳೆಯರನ್ನು ಕೃತಜ್ಞತಾ ರೂಪವಾಗಿ, ಸನ್ಮಾನ ರೂಪವಾಗಿ ನಮಸ್ಕರಿಸುವಂತಹ ದಿನವದು. ಅಂದು BS ರಾಜಗೋಪಾಲ್ ದಂಪತಿಗಳವರು ನಮ್ಮನ್ನು ಆಹ್ವಾನಿಸಿದ್ದರು. ನಮ್ಮ ಒಂದು ಚಿಕ್ಕದಾದಂತಹ ಕಾರ್ಯಶಾಲೆ ಒಂದಿತ್ತಲ್ಲಿ. ಸಮಯ, ಕಾಲಚಕ್ರದ ಬಗ್ಗೆ ವಿವರಣೆಯನ್ನು ಕೊಡಬೇಕಾಗಿತ್ತು ನಾನು. ಅಲ್ಲಿ ಒಂದು ವಿಶೇಷವಾದಂಥ ಮಹಿಳೆಗೆ ಸನ್ಮಾನವನ್ನು ಮಾಡಲಾಯಿತು. ಅವರು ಶ್ರೀಮತಿ ಗಾಯತ್ರಿ ದೇವಿ ಮಹಿಷಿ. ಕನ್ನಡಮ್ಮನ ಸೇವೆಯನ್ನು ಸಾಹಿತ್ಯ ರೂಪದಲ್ಲಿ ಮಾಡಿದಂಥ ಒಂದು ವಿಶೇಷವಾದಂಥ ವ್ಯಕ್ತಿ. ಅವರ ನೋಡಿಯೇ ನನಗೆ ಆಶ್ಚರ್ಯ ಆಯಿತು. ಏನು ಅವರ ಕೃತಿಗಳು! ಲಲಿತಾ ಸ್ತುತಿಯನ್ನು ಶ್ರೀದೇವಿ ಮಹಾತ್ಮೆಯ ಜೊತೆಗೆ ಮಾಡಿದಂಥ 18,000 ಪದ್ಯಗಳು. 18,000 ನುಡಿಗಳನ್ನು ಮಾಡಿದರು. ಆ ದೊಡ್ಡದಾದ ಪುಸ್ತಕವನ್ನು ನನಗೆ ಅವರು ಕೊಟ್ಟರು. ಏನು ಅವರ ಕೃತಿ! ಚೌಪದಿಯಲ್ಲಿ ಮಾಡಿದಂತಹ ಆ ಕೃತಿಯನ್ನು ನೋಡಲಿಕ್ಕೆ ಎಷ್ಟು ಓದ್ತೀರಿ ನೀವು? ಅದಕ್ಕೆ ಒಂದು 4-5 PhD ಸ್ಟೂಡೆಂಟ್ಸ್ಗಳಿಗೇ ನಾವು ಹೇಳಬೇಕಾಗ್ತದೆ, ಈ ಅಮ್ಮನ ಬಗ್ಗೆನೇ ನೀವು ವಿಶೇಷವಾದ ಅಧ್ಯಯನ ಮಾಡಿರಿ ಅವರ ಕೃತಿಗಳ ಬಗ್ಗೆ ಅಂತ. ಬಹಳ ವಿಶೇಷವಾದ ಅದ್ಭುತ ಅಂತಹ ತಾಯಿಯ ದರ್ಶನವನ್ನು ಮಾಡಿದ್ವಿ ನಾವು ಮಹಿಳಾ ದಿನಾಚರಣೆ ದಿವಸ ಅಂತಕ್ಕಂಥದ್ದೇ ನಮಗೆ ಸಂತೋಷ. ಒಂದು ಶ್ಲೋಕ ಅವ್ರದ್ದು ಸುಮ್ಮನೆ ನಾನು ಹೇಳ್ತೀನಿ. 15,714ನೇ ಶ್ಲೋಕ ಅದು. ದಿನದ 24 ಎಣಿಕೆ ತಾಸುಗಳಲ್ಲಿ ತನುವಿನಾರೈಕೆಗಾದುದು ಅರ್ಧವು. ಇಳೆಯ ಕಾರ್ಯವ ಕಳೆದು ಬೆಳೆಯ ಕಾರ್ಯವ ಕಳೆದು ಉಳಿದುದೇ ಬರೆಯುವ ಸಮಯ ಲಲಿತಾಂಬಿಕೆ ಅಂತ ಹೇಳ್ತಾರೆ. ದಿನದ 24 ತಾಸುಗಳಲ್ಲಿ ಅರ್ಧ ತಾಸು ತನುವಿನ ದೇಹದ ಆರೈಕೆಗೆ ಹೊರಟು ಹೋಗಿಬಿಡ್ತದೆ. ನಿದ್ದೆ, ಅವು ಇವು, ತೀರ್ಥಪ್ರಸಾದ, ಊಟ. ಇಳೆಯ ಕಾರ್ಯವ ಕಳೆದು ಬೆಳೆಯ ಕಾರ್ಯವ ಕಳೆದು ನೋಡ್ರಿ, ಇಳೆಯ ಕಾರ್ಯ ಮತ್ತು ಜಗತ್ತಿನಲ್ಲಿ ನಾವು ಮಾಡ್ತಕ್ಕಂಥ ವ್ಯಾಪಾರನೇ, ಜಗದ್ವ್ಯಾಪಾರನೇ, ಲೌಕಿಕ ಚಿಂತನೆಯೇ ಅದು ಕಳೆದು ಬೆಳೆಯ ಕಾರ್ಯವೇ ಕಳೆದು. ಬೆಳೆ ಅಂತಕ್ಕಂಥದ್ದು ಏನಪ್ಪ, ಅವರು ಏನು ಅವರ ವಿಷಯ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಬೆಳೆ ಅಂತಕ್ಕಂಥದ್ದು ಅಂದರೆ ಒಂದು ರೀತಿ ನಾವು ಇನ್ನೂ ಬೆಳೆಸ್ಕೊತ ಹೋಗ್ಬೇಕು, ನಮ್ಮ ಸಂಪತ್ತನ್ನೇ ಬೆಳೆಸಬೇಕು ಅಂತಕ್ಕಂಥ ವಿಚಾರ. ಅದನ್ನು ಒಂದು ಲೌಕಿಕದ ವಿಚಾರನೆ, ನಾನೇ ಹೆಚ್ಚು ಗಳಿಸ್ಬೇಕು ಅಂತಕ್ಕಂಥ ವಿಚಾರ. ಅದನ್ನೆಲ್ಲ ಕುಳಿದು ಬರೀಲಿಕ್ಕೆ ಅಂದರೆ ಧ್ಯಾನವನ್ನು ಮಾಡಲಿಕ್ಕೆ, ಅಧ್ಯಯನವನ್ನು ಮಾಡಲಿಕ್ಕೆ, ಭಕ್ತಿ, ವೈರಾಗ್ಯ ಇತ್ಯಾದಿಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ, ಜ್ಞಾನಾರ್ಜನೆ ಮಾಡಲಿಕ್ಕೆ ಸಮಯ ಬಹಳ ಕಡಿಮೆ ಮನುಷ್ಯನಿಗೆ. ಅದೇ ಸ್ವಲ್ಪ ಸಮಯ ಉಳಿತಿದೆ ಅಂಥೇಳಿ ಇವರು ಹೇಳ್ತಾರೆ. ಅಂದರೆ ಮನುಷ್ಯನಿಗೆ ಎಚ್ಚರಿಕೆ ಕೊಡ್ತಾರೆ. ನೋಡಪ್ಪ, ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲೇಬೇಡ, ಹುಚ್ಚಪ್ಪಗಳಿರ ಅಂತ ದಾಸರು ಹೇಳಿದ ಹಾಗೆ ನಮ್ಮ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದ್ದೇ ಬಹಳ ಒಂದು ದೊಡ್ಡ ಚಾನ್ಸು. ಅದರಲ್ಲಿ ನಾವು ಏನಪ್ಪ ಅಂದರೆ ಕೇವಲ ಲೌಕಿಕ ವಿಚಾರಕ್ಕೆ ನಾವು ಸಮಯವನ್ನು ಕಳಿಸಬಾರ್ದು. ಅದನ್ನೇನಪ್ಪ ಅಂದರೆ ಬರೆಯುವ ಸಮಯವನ್ನು ಇಟ್ಕೋಬೇಕು. ಅಂದರೆ ನಮ್ಮ ದೇಹದಲ್ಲಿನೇ ಪರಮಾತ್ಮನ ಹೆಸರನ್ನು ಬರ್ಕೋಬೇಕು, ನಮ್ಮ ಹೃದಯದಲ್ಲಿ ಪರಮಾತ್ಮನ ಹೆಸರನ್ನೇ ಬರ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವಿಶೇಷವಾಗಿ ಕೊಡ್ತಾ ಇದ್ದಾರೆ. 18,000 ನುಡಿಗಳನ್ನು ಓದಂಥ ಈ ಒಂದು ಕೃತಿಯನ್ನು ನೋಡಿ ಒಬ್ಬ ನನಗನಕ ಏನು ಅನ್ನಿಸ್ತಪ್ಪ ವಿಚಾರ. ಇದು ಒಂದೇ ಅಲ್ಲ, ಶ್ರೀನಿವಾಸ ಕಥಾಭಾಗ ಅವರು ಬರೆದಿದ್ದಾರೆ. ಅದು ಪೂರ್ಣ ಸಮಗ್ರವಾದಂತಹ ಭವಿಷ್ಯೋತ್ತರ ಪುರಾಣಾಂತರ್ಗತ ಶ್ರೀನಿವಾಸನ ಚರಿತ್ರೆ, ಗೋಕಾವ್ಯ ಅನಂತಾಸೀಸರು ಮಾಡಿದಂಥ ಶ್ರೀನಿವಾಸನ ಚರಿತ್ರೆ, ಏರಿಯ ಆಚಾರ ಮಾಡಿದಂಥ ಶ್ರೀನಿವಾಸ ಚರಿತ್ರೆ, ಎಲ್ಲಗಳ ವಿಚಾರಗಳನ್ನು ಅವರು ಒಳಗೊಂಡುಕೊಂಡು 10 ಅಧ್ಯಾಯದಲ್ಲಿ ಶ್ರೀನಿವಾಸನ ಚರಿತ್ರೆಯನ್ನು, ದೊಡ್ಡ ಪುಸ್ತಕ ಅದು ಕೂಡ ಸಾಮಾನ್ಯ ಅಲ್ಲ, ಅದನ್ನು ಕೂಡ ಅವರು ವಿಶೇಷವಾಗಿ 10 ಅಧ್ಯಾಯದಲ್ಲಿ ಮಾಡಿದ್ದಾರೆ. ಅವರ ಮೊದಲನೇ ಕೃತಿ ಗುರುಭಕ್ತಿ ಸಾರ. ಕನಕದಾಸರ ಅನುಗ್ರಹ ಏನೋ ಅವರಿಗೆ ಹರಿಭಕ್ತಿ ಸಾರದ ಥರ ಈ ರಾಯರ ಮೇಲೆ ವಿಶೇಷವಾದ ಭಕ್ತಿಯಿಂದ ಗುರುಭಕ್ತಿ ಸಾರ 108 ಒಂದು ಪದ್ಯ ಶ್ಲೋಕದ ಈ ಒಂದು ಕೃತಿಯನ್ನು ಮಾಡಿದ್ದಾರೆ. ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಗುರೂಜಿ ಸ್ವಾಮಿಗಳು ಆಗಿನ ಕಾಲದಲ್ಲಿ ಅದನ್ನು ನೋಡಿ ಬಹಳ ಸಂತೋಷಪಟ್ಟು ಅವರಿಗೆ ಒಂದು ಬಿರುದನ್ನೇ ಕೊಟ್ಟುಬಿಟ್ರು. ಅವರಿಗೆ ವಿಶೇಷವಾದ ಅವರಿಗೆ ಗಾಯತ್ರಿ ದೇವಿ ಮಹಿಷಿ ಅಂತಕ್ಕಂಥ ಒಂದು ನಾಮಾಂಕಿತವನ್ನು ಅವರಿಗೆ ಕೊಟ್ಟಿದ್ದರು. ಇಂತಹ ತಾಯಿಯನ್ನು ನಾವು ನೋಡಿದ್ದೀವಿ ಅಂತಕ್ಕಂಥದ್ದು ನಮ್ಗೆ ಭಾಳ ಸಂತೋಷ, ವಿಶೇಷವಾದಂಥ ಸಂತೋಷ ಆಯಿತು. ಇಂಥವರನ್ನು ಕರೆದುಬಿಟ್ಟು ಇವರಿಗೆ ಸನ್ಮಾನವನ್ನು ಮಾಡಿದ್ದಕ್ಕೆ ಏನಪ್ಪ ಅಂದರೆ ಡಾಕ್ಟರ್ BS ರಾಜಗೋಪಾಲ್ ದಂಪತಿಗಳು ನಿಜವಾಗಲೂ ಧನ್ಯರು, ಮಾನ್ಯರು. ಇಂಥ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಮಾಡುತ್ತಾ ಇರಲಿ. ಅನೇಕ ಎಲೆಮರೆ ಕಾಯಿ ಅಂತ ಇರತಕ್ಕಂಥ ಅನೇಕ ಜನರನ್ನು ಇವರು ಪರಿಚಯಿಸಲಿ ಅಂತ ನಾವು ನಮ್ಮ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯದಿಂದ ಕೇಳಿಕೊಳ್ತಾ ಇದ್ದೀವಿ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.